ನಾನು ಬಂದಿರೋದು ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ನಿವಾಸಕ್ಕೆ. ಸಂತೋಷ್ ಹೆಗಡೆ ಸರ್ ನಮಸ್ಕಾರ. ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನನ್ನ ಪತ್ನಿ. ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹವನ್ನು ನೀವು ಗಮನಿಸಬಹುದು. ಅತ್ಯದ್ಭುತವಾದಂತಹ ಕಲೆಕ್ಷನ್ಸ್ ಸರ್ ಮನೆಯಲ್ಲಿ. ಬೋರ್ ಆದಾಗ ಏನ್ ಮಾಡ್ತೀರಿ ಅಂತ. ಇದರಲ್ಲಿ ಸುಮಾರು 750 ಹಾಡುಗಳಿವೆ. ಇದರಲ್ಲೂ ಸುಮಾರು 1000 ಹಾಡುಗಳಿವೆ. ಇದರಲ್ಲೂ ಹಾಡುಗಳಿವೆ. ತಂದೆ ತಾಯಿ ಅವರ ಇಡೀ ಕುಟುಂಬದ ಫೋಟೋಗಳನ್ನು ನೀವು ನೋಡಬಹುದು. ಇದು ಫ್ಯಾಮಿಲಿ ಫೋಟೋ. ಮಕ್ಕಳಿಲ್ಲ ಅಂತ ಹೇಳಿದ್ರಿ. ಭವಿಷ್ಯದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಏನಾಗ್ಬೋದು ಅಂತ. ಲೋಕಾಯುಕ್ತ ಅಂದಿದ ತಕ್ಷಣ ಸಂತೋಷ್ ಹೆಗಡೆನೇ ಲೋಕಾಯುಕ್ತ ಅನ್ನೋ ಥರ ಫೀಲ್ ಇತ್ತು. ಅದರ ಬಗ್ಗೆ ಟೀಕೆ ಮಾಡಿದರೆ ಅದು ತಪ್ಪಾಗ್ಬೋದು. ರಾಜಕಾರಣಿಗಳನ್ನು ತುಂಬಾ ಜನರನ್ನು ನೋಡಿರ್ತೀರಿ. ಇವರು ಪ್ರಾಮಾಣಿಕವಾಗಿದ್ರು. ಪ್ರಾಮಾಣಿಕತೆ ಇಲ್ಲದೆ ಇದ್ರೆ ಮುಂದೆ ಏನೇ ಆಗ್ತದೆ ಹೇಳಕ್ ಸಾಧ್ಯ ಇಲ್ಲ. ತಾವು ತಮಗೆ ಅಂತ ಸ್ವಂತಕ್ಕೇನು ಮಾಡ್ಕೊಂಡೇ ಇಲ್ವಾ ಸರ್? ಬ್ಯಾಂಕಲ್ಲಿ ಕೆಲವು ಲಕ್ಷ ರೂಪಾಯಿ ಇರ್ಬೋದು. ಒಬ್ಬರು 1 ಕೋಟಿ ರೂಪಾಯಿ ಕೊಟ್ಟರು ನನಗೆ. ಅದನ್ನು ಭಾರತದ ಯೋಧರಿಗೆ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಮಾಧ್ಯಮಗಳು ಇವತ್ತು ಫೋಕಸ್ ಮಾಡ್ತಾ ಇರುವಂತ ವಿಚಾರಗಳೇ ಅನಗತ್ಯ ಅಂತ ಅನ್ಸುತ್ತೆ ನಮಗೂ ಕೂಡ. ಒಬ್ಬ ವ್ಯಕ್ತಿ ಮೇಲೆ ಒಂದು ಕೊಲೆ ಆರೋಪ ಇದೆ. ಪ್ರತಿ ಗಂಟೆಗೆ ಅದೇ ಒಂದು ಟಿವಿಯಲ್ಲಿ ನೀವು ಇದು ಮಾಡ್ತೀರಲ್ಲ.